ಆಲ್ಮೋಸ್ಟ್ 5 o'clock ಆಗಿದೆ ಟೈಮ್ ಇವಾಗ. ನಾನು ನೈಟ್ ಶಿಫ್ಟ್ ಮಾಡ್ತಿರೋದು, ಲಾಗಿನಲ್ಲೇ ಇದ್ದೀನಿ. ಆಗಲೇ ಗ್ಯಾಪ್ ಫುಲ್ ಇನ್ನೊಂದು ಕೆಲಸ ಬಂದುಬಿಟ್ಟಿದೆ. ಅದು ಏನು ಕೆಲಸ ಅಂದರೆ ಮೇಕಪ್. ಸೊ ನಾನಿವತ್ತು ಒಬ್ಬರಿಗೆ ಮೇಕಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಅದು ಯಾರು, ಎಲ್ಲಿಗೆ ಹೋಗ್ತಾ ಇದ್ದೀನಿ, ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿರುತ್ತೆ. ನಾಟಿ ನಾಟಿ ಇದಿಷ್ಟು ಲಗೇಜ್ನು ನಾನು ಇವಾಗ ಹೊತ್ಕೊಂಡು ಹೋಗಬೇಕು. ಒಂದರಲ್ಲಿ ಮೇಕಪ್ ಇದೆ, ಹೇರ್ ಐಟಮ್ಸ್ ಇದೆ, ಇನ್ನೆರಡು ನೇಲ್ ಐಟಮ್ಸ್ ಇದೆ. ಸೊ ಇದಿಷ್ಟು ನಾನು ಇವಾಗ ಎತ್ಕೊಂಡು ಹೋಗೋದೇ ದೊಡ್ಡ ಪ್ರಾಬ್ಲಮ್ ಆಗಿದೆ ಗೈಸ್. ನೋಡೋಣ ಏನಾಗುತ್ತೆ ಅಂತ. ಅಲ್ಲಿ ಹೋಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯ. ಬೆಳಗ್ಗೆ ನಾನು ರೆಡಿ ಆಗೋಕ್ಕೆ ಹೆಂಗಿದ್ದೀನಿ ನೋಡಿ. ಇವಾಗ ಹೆಂಗಾಗ್ತೀನಿ ನೋಡಿ. ನನ್ನ ನೇಲ್ಸ್ ಹೆಂಗಿದಲ್ವಾ, ಇವಾಗ ಹೆಂಗಾಗುತ್ತೆ ನೋಡಿ. ಓಕೆ, ಡನ್. ಹಾಯ್ ಫ್ರೆಂಡ್ಸ್, ನಾನಿವತ್ತು ಶಿಲ್ಪಾ ಶಂಕರ್ ಹತ್ರ ಇದನ್ನ ಮಾಡಿಸ್ತಾ ಇದ್ದೀನಿ, ನೇಲ್ಸ್. ಇವತ್ತು ನನ್ನ ಮೇಕಪ್ ಎಲ್ಲ ಇವರೇ ಮಾಡೋದು. ಇವತ್ತು ನನಗೆ ಒಂದು ಪಿಕ್ಚರ್ ಪ್ರಮೋಷನ್ ಇದೆ. ಪಿಕ್ಚರ್ಗೆ ಇದು ಓಪನಿಂಗ್ ಹೋಗ್ತಾಯಿದ್ವಿ. ನನಗೆ ತುಂಬ ಚೆನ್ನಾಗಿ ಕಾಣಿಸ್ತು ಮೇಕಪ್ ಮಾಡಿದ್ದು. ತುಂಬ ಜನ ನನ್ನ ಕಮೆಂಟ್ ಹಾಕಿದರು, ತುಂಬ ಜನ ಕೇಳಿದರು. ಒಂದು 100ರಲ್ಲಿ 90 ಜನ ನನಗೆ ಕೇಳಿದರು ತುಂಬ ಚೆನ್ನಾಗಿ ಮೇಕಪ್ ಬಂದಿದೆ. ಹಾಡು ಬೇರೆ ಹಾಕಿದ್ರಲ್ಲ, ಕವಿರಾಯ ಕಪಿರಾಯ ಅಂತ. ಇದರಲ್ಲಿ ಎಲ್ಲರೂ ತುಂಬ ಕೇಳಿದರು ನನಗೆ. ಎಷ್ಟು ಜನ ಕೇಳಿದ್ರು ಗೊತ್ತಾ, ಅಪ್ಪಾಡಿ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ನೀವು, ತುಂಬ ಚೆನ್ನಾಗಿ ಇದು ಕಣ್ಣಿದೆಲ್ಲ ತುಂಬ ಚೆನ್ನಾಗಿ ಮಾಡೋರೆ ಅಂತ ಹೇಳ್ಬಿಟ್ಟು ಇವರೇ ಮಾಡಿದ್ದು. ಇವ್ರ ನಂಬರೆಲ್ಲ ಹಾಕ್ತೀನಿ, ಕಾಲ್ ಮಾಡಿ. ಏನೇ ಒಂದು ಫಂಕ್ಷನ್ ಇದ್ರು ಇವರು ರೆಡಿ ಮಾಡ್ತಾರೆ. ತುಂಬ ಹೆಣ್ಮಕ್ಳು ನನಗೆ ಕೇಳಿದರು, ಯಾರು ಮಾಡಿದ್ದು ನಂಬರ್ ಕೊಡಿ ಅಂತ. ಇವಾಗ ನಾನು ಇನ್ಸ್ಟಾಗ್ರಾಮಲ್ಲೂ ಯೂಟ್ಯೂಬಲ್ಲೂ ಹಾಕಿದ್ದೀನಿ ಇವ್ರ ನಂಬರು. ನೋಡ್ಕೊಳ್ಳಿ, ಬನ್ನಿ ಮಾಡಿಸ್ಕೊಳ್ಳಿ. ಹೆಂಗೆ ಮಾಡ್ತಾರೆ ಅಂತ ನೋಡ್ತಾ ಇರಿ. ಇದು ಡಿಹೈಡ್ರೇಟರ್ ಅಲ್ವಾ, ಒಂಥರ ಬಿಸಿ ಆಗ್ತಿದೆ. ಅಂದರೆ ಅದು ಒಣಗಕ್ಕೆ ಅಷ್ಟೇ, ಏನಾಗಲ್ಲ. ಇದು ಹಾಕಿದ್ಮೇಲೆ ನೆಕ್ಸ್ಟ್ ನಾನು ನೇಲ್ ಪಾಲಿಶ್ ಹಾಕ್ಬೋದು. ಇದು ಒಣಗ ತನಕ ಹಾಕೋಕ್ಕಾಗಲ್ಲ. ಅದಕ್ಕೆ ಇದು ಒಣಗ್ಸೋಕ್ಕೂ ಮಿಷಿನ್ ಬಂದಿದೆಯಪ್ಪ, ಮೋಟ್ರು. ಗೊತ್ತಿಲ್ಲ ಅದು ಅದಂತದ ಎತ್ತ ಇಷ್ಟು ದಪ್ಪ ಇದೆ, ಮೋಟ್ರ್ ಥರ, ಹೆಲ್ಮೆಟ್ ಥರ ಇದೆ ಇದು. ಕೈಗಾಕೋ ಹೆಲ್ಮೆಟ್ ಇದು. ಇದು ಯಾವಾಗಲೂ 60 seconds ಡ್ರೈ ಆಗೋಕ್ಕೆ. ಹೌದಾ? ಬಿಸಿ ಆಗ್ತಿದೆ. ಬಿಸಿ ಏನು ಕುಡಿದಿಲ್ಲ ನೀವು? ಬೇಜಾರಾಗ್ತಿದ್ರೆ? ಇಲ್ಲ, ಬಿಸಿನೀರು ಕುಡಿದೆ ನಾನು. ಬಿಸಿನೀರಲ್ಲ, ಕಾಫಿ ಟೀ. ಕಾಫಿ ಟೀ ಕುಡಿಯಲ್ಲ. ಜ್ಯೂಸ್ ಕುಡಿತೀರಾ? ಇವಾಗೇನು, ಆಮೇಲೆ ನೀ ಫಸ್ಟ್ ರೆಡಿ ಆಗಲಿ, ಫುಲ್ಲು ನಿಮ್ಮ ಮೇಕಪ್ ಲುಕ್ ನೋಡಿ ಖುಷಿಯಾಗಿ. ಮೇಕಪ್ಪು ಅಂತ ಹೇಳ್ತಿರಲ್ಲ, ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ತಾರೆ ಅಂದರೆ, ನಾನಂತೂ ಗೊಂಬೆ ಥರ ಕಾಣ್ತೀನಿ ಇವಾಗ. ಇವಾಗ ನೋಡಿ ಹೆಂಗಿಂತ. ಇವಾಗ ನೋಡಿ ಹೆಂಗೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಇದರಲ್ಲೇ ನೋಡ್ಕೊತಾ ಹೋಗ್ತಾ ಇರಿ ನೀವು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಗಂಟೆನೂ ಹೊಡಿರಿ. ಅದೇನೇ ಇನ್ನೊಂದು ಹೇಳ್ತಾರಲ್ಲ, ಸಬ್ಸ್ಕ್ರೈಬ್, ಲೈಕು, ಶೇರು, ಸಬ್ಸ್ಕ್ರೈಬು ಅಷ್ಟೇ. ಬೆಲ್ ಬಟನ್ ಅಷ್ಟೇ. ನೆಕ್ಸ್ಟ್ ನೀವು ಹೇಳ್ಕೊಟ್ಟಿರೋದು ಹೊಸದು ಗಂಟೆನೂ ಹೊಡಿಬೇಕು. ಕಮೆಂಟ್, ಒಳ್ಳೆ ಕಮೆಂಟ್ ಆಗಬೇಕು. ಮೇನ್ ಕಮೆಂಟೇ ಮರ್ತಾಗ್ಬಿಟ್ಟಿದೆ. ಒಳ್ಳೆ ಕಮೆಂಟ್ ಹಾಕಿ, ಗೊತ್ತಾಯ್ತು. ಇವ್ರು ಓದ್ತಾರಪ್ಪ, ನಂತರ ಅಲ್ಲ. ನಾನು ಓದ್ತೀನಿ. ಒಬ್ಬೊಬ್ರಿಗೆ ಕಮೆಂಟ್ಗೆ ರಿಪ್ಲೈಯೂ ಮಾಡಿದ್ದೀನಿ, ನಿಮಗೆ ಬ್ಯಾಡ್ ಕಮೆಂಟ್ಸ್ ಹಾಕಿದ್ದವ್ರಿಗೆಲ್ಲ. ಥ್ಯಾಂಕ್ ಯು ಸೊ ಮಚ್. ಈ ಕಲರ್ ಹಾಕ್ಲಾ ಈ ಡ್ರೆಸ್ಸಿಗೆ? ಖುಷಿ ಆಗ್ಬಿಡ್ತಾರೆ. ಅಮ್ಮ ಡಬ್ಬು ಕುಡಿಬೇಕು ಅಂತ ಸಾಂಗ್ ಇದೆಯಲ್ಲ, ಎಷ್ಟು ಟ್ರೋಲ್ ಮಾಡೋರೆ ಅಂದರೆ ಯಪ್ಪಾಡಿ. ನೋಡಿದೆ ನಾನು. C1 ಟ್ರೋಲ್ ಮಾಡಿಲ್ಲ, ಅದಕ್ಕೆ ಅದು ಮಿಲಿಯನ್ ಹೋಗಿದೆ ಅನ್ಸುತ್ತೆ. ಅಷ್ಟು ಮಿಲಿಯನ್ ಹೋಗಿರೋದು. ನಿಮಗೇನು ಅನ್ಸುತ್ತೆ ಆ ಥರ ಟ್ರೋಲ್ ಮಾಡೋದನ್ನು? ಖುಷಿ ಆಗುತ್ತೆ ನನಗೆ, ನಿಜ. ಏನೋ ಒಂಥರ ಖುಷಿ ಆಗುತ್ತೆ. ಇನ್ನೂ ಜಾಸ್ತಿ ಟ್ರೋಲ್ ಮಾಡ್ಬೇಕು, ನಮಗೆ ಇನ್ನೂ ಜಾಸ್ತಿ ಬೆಳೆಸ್ಬೇಕು ಅನ್ಸುತ್ತೆ. ನಾವು ಬೆಳೀತಾ ಇಲ್ಲಮ್ಮ, ನಮ್ಮನ್ನ ಟ್ರೋಲ್ ಮಾಡಿದ್ರೆ ನಾವು ಬೆಳೆಯೋದು. ಟ್ರೋಲ್ ಮಾಡೋರೆ ನಮ್ಗೆ ಬೆಳೆಸ್ತಾ ಇರೋದು. ಅವ್ರನ್ನ ನಾವೇನು ಅನ್ಬೇಕು? ಏನೋ ಅವ್ರು ನಮ್ಮ ಪಾಲಿಗೆ ದೇವ್ರು ಅಷ್ಟೇ. ಮಾಡಪ್ಪ ಇನ್ನೊಂದು ಆ ಮೂಮೆಂಟಲ್ಲಿ ಬೇಜಾರಾಗ್ಬೋದಾಯ್ತಾ? ಬಟ್ ಇಲ್ಲ, ನನಗೆ ಬೇಜಾರಾಗಲ್ಲ. ಅಲ್ಲ, ಮೊದಲು ಸ್ಟಾರ್ಟಿಂಗಲ್ಲಿ ಬೇಜಾರಾಗ್ತಿರ್ಲಿಲ್ಲ ನನಗೆ. ಓಕೆ, ಇಲ್ಲ ಬೇಜಾರಾಗ್ತಿರ್ಲಿಲ್ಲ. ಅಂದರೆ ಏನು ಅನ್ಕೊಂಡೆ ಗೊತ್ತಾ, ಎಲ್ಲೋ ನಾನು ಫಸ್ಟ್ ಏನು ಅನ್ಕೊಂಡೆ, ಯಾಕೆ ನನಗೆ ಇನ್ನೂ ಮುಂದೆ ಕೇಳಿಲ್ಲ ಇವರು ಹಿಂಗೆ ಮಾಡ್ತಾರಲ್ಲ ಅಂತ ಅನಿಸ್ತಿತ್ತು. ಆಮೇಲೆ ಅಯ್ಯೋ, ನಮ್ಮಮ್ಮ ಯಾವಾಗ ಮಾತಾಡೋದು ಸ್ಟಾಪ್ ಮಾಡಿದ್ರು ನನಗೆ, ಅವಾಗ ಈ ಥರನೂ ಉಂಟಾ, ನನಗೆ ಗೊತ್ತಿರಲಿಲ್ಲ. ಇದು ಟ್ರೋಲ್ ಮಾಡ್ತೀರಾ, ಟ್ರೋಲ್ ಅಂತ ಅವಾಗ ಗೊತ್ತಾಗುತ್ತೆ ನನಗೆ. ಟ್ರೋಲ್ ಅಂತ ಗೊತ್ತಿರಲಿಲ್ಲ ನನಗೆ. ಅಯ್ಯೋ ಯಾವುದೋ ಅಣ್ಣ ಬೈತವ್ರು ನನಗೆ, ನಾನು ಏನು ತಪ್ಪು ಮಾಡ್ಬಿಟ್ಟೆ ಆ ಥರ ಅನಿಸ್ತಿತ್ತು.
ಆಮೇಲೆ ಗೊತ್ತಾಯ್ತು, ಯಾರೋ 10 ಜನ ಹೇಳಿದ್ರು, ಇಲ್ಲ ಕಣಮ್ಮ ನೀನು ಟ್ರೋಲ್ ಮಾಡೋದದು, ನೀನು ಟ್ರೋಲ್ ಮಾಡಿದ್ರೆ ಬೆಳಿತೀಯಾ, ಆ ಥರ ಏನೂ ಇಲ್ಲ ಅಂತ ನನಗೆ ಹೇಳಿದ್ಕೆ ಅವಾಗಿಂದ ಹೌದಾ ಅಂತ ಅನಿಸ್ತು. ಇವಾಗ ಅದನ್ನೆಲ್ಲ ಪಾಸಿಟಿವ್ ಆಗಿ ತಗೊಳ್ತಾ ಇರ್ತೀವಿ. ನಾವು ಓದಿಲ್ಲ, ಓಕೆ, ಅದು ಏನಂತ ನಮ್ಗೆ ಗೊತ್ತಿಲ್ಲ, ಕರೆಕ್ಟ್. ಅದಕ್ಕೋಸ್ಕರ ಗಾಬರಿ ಪಡೋದು. ಅಯ್ಯೋ ಏನಪ್ಪ ಇದು, ಹಿಂದೂ ಮುಂದೂ ಕೇಳಿಲ್ಲ, ನಾನು ಯಾರಂತ ಗೊತ್ತಿಲ್ಲ, ನನಗೆ ನನ್ನ ಬಗ್ಗೆ ಈ ಥರ ಮಾತಾಡ್ತಾರಲ್ಲ ಅಂತ ಭಯ ಆಗೋದು. ಆಮೇಲೆ ಸ್ವಲ್ಪ ಜನ ಅಯ್ಯೋ ಪೆದ್ದಿ ನಿನ್ಗೇನು ಗೊತ್ತಿಲ್ಲ, ಹಳ್ಳಿ ಗುಗ್ಗು ನೀನು, ಏನು ಇಲ್ಲ ಅದು ಟ್ರೋಲ್ ಅಂತ ಮಾಡೋದವರು ಅಂತ ಹೇಳ್ತಾ ಇದ್ರು. ಓ ಹೌದಾ, ಟ್ರೋಲ್ ಅಂದರೆ ಇದೇನಾ? ಓಕೆ, ಬೇಡ ಹಾಕಂತ ಟ್ರೋಲಾ? ಗುಡ್ ಹಾಕಿದ್ರೆ ಟ್ರೋಲ್ ಆಗಲ್ವಾ? ಬ್ಯಾಡ್ ಅನ್ನೋದು ಟ್ರೋಲು ಅಷ್ಟೇ ಅಂತ ಅನಿಸ್ತು. ಟ್ರೋಲ್ ಅಲ್ಲ. ನೀವು ಈ ಕಡೆ ಬಂದ್ಬಿಡಿ. ಚಲ್ತಿ ಹೇ ಕ್ಯಾ ನೋ ಸೇ ಬಾರ. ಹೆಂಗೆ ಆವಾಗಲೇ ಹೆಂಗೆ ಕಾಣಿಸ್ತಿದೆ, ಹಳೇ ಮುದುಕಿ ಥರ ಕಾಣಿಸ್ತಾ ಇತ್ತು ಕೈಗಳು. ಇವಾಗ ನೋಡಿ ಹೆಂಗೆ ಕಾಣಿಸ್ತಿದೆ, ಲಕ 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 ಲಕ. ಸೂಪರ್ ಸೂಪರ್. ಹೆಣ್ಮಗು ಹೆಂಗೆ ಮಾಡೋದು 120 years, 20 yearsಯಿಂದ ಮುದುಕಿ ಹೆಂಗೆ ಮಾಡೋದು ಅದು ಗೊತ್ತು. ಅಂದರೆ ಮೇಕಪ್ ಮೇಲೆ ಹೋಗುತ್ತೆ. ಅಮ್ಮ ನಿಮ್ಮ ಕಾಲು ನೋವು ಇಲ್ಲ ಇದನ್ನ ಇಟ್ಕೊಳ್ಳಿ, ಇಲ್ಲ ಕೆಳಗಡೆ ಇಲ್ಲ ತೊಂದರೆ ದಿಂಗ್ ಬಿಟ್ಕೊಳ್ಳಿ. ಇಲ್ಲ ಸ್ವಲ್ಪ ಜೋರಾಗಿ ಹೇಳ್ತಿದ್ರೆ ಅದನ್ನು ಸ್ವಲ್ಪ ಕೇಳಿಸ್ಕೊಂತ. ಓಕೆ, ಇದು ಡಿಹೈಡ್ರೇಟರ್, ನೇಲ್ಸ್ಗೆ ಏನೋ ಎಫೆಕ್ಟ್ ಆಗಬಾರ್ದು ಅಂತ. ಅದು ನಮ್ಗೆ ಗೊತ್ತಿಲ್ಲ, ನಾವು ಹಳ್ಳಿಯವರಲ್ವಾ, ಅದೇನೇನೋ ಹೇಳ್ತಾರೆ ಇಂಗ್ಲೀಷಲ್ಲಿ ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ನೀವೇ ಹೇಳ್ಬಿಡಿ ಸ್ವಲ್ಪ ಅಲ್ಲಿ ನೋಡ್ಬಿಟ್ಟು ಕ್ಯಾಮ್ರಾದಲ್ಲಿ ಅಂತ ಹೇಳ್ಬಿಟ್ಟು. ನೀವು ಎಲ್ಲಿ ಬೇಕಾದ್ರೂ ಮಾಡಿಸ್ಕೋಬೋದು, ಮನೆಗೆ ಹೋಗಿ ಮಾಡಿಸ್ಬೋದು, ಕಡಮಲ್ಲಿ ಮಾಡಿಸ್ಕೋಬೋದು. ನಿಮಗೆ ಫಂಕ್ಷನ್ಗೆ, ರಿಸೆಪ್ಷನ್ಗೆ, ಮದುವೆಗೆ, ಬರ್ಡೇಗೆ, ಏನೇ ಒಂದು ಫಂಕ್ಷನ್ ಆಗಲಿ, ಏನೇ ಒಂದು ಇದೇ ಆಗಿರಲಿ, ನೀವು ರೆಡಿ ಇದು ಸ್ಕೂಲ್ ಫಂಕ್ಷನ್ನು ಏನೇ ಆಗಿರಲಿ, ನೀವು ಆರಾಮಾಗಿ ಹೋಗ್ಬಿಟ್ಟು ಮಾಡಿಸ್ಕೋಬೋದು. ಒಂದು ಗಂಡು ನೋಡೋಕೆ ಬರಲಿ, ಒಂದು ಹೆಣ್ಣು ನೋಡೋಕೆ ಬರಲಿ, ಏನೇ ಒಂದಿರಲಿ, ಅವ್ರು ಕಾಲ್ ಮಾಡಿದ್ರು ಮನೆಗೆ ಬಂದು ಮಾಡಿಕೊಡ್ತಾರೆ. ಇವ್ರಿಗೆ ಏನು ಗೊತ್ತಾ, ಅದು ಟೆಕ್ಸ್ಚರ್ ಅಂತಾರಲ್ಲ, ಟೆಕ್ಸ್ಚರ್ ಕಾಂಬಿನೇಷನ್ ಅಂತಾರಲ್ಲ, ಅದು ತುಂಬ ಚುರುಕಾಗಿದ್ದಾರೆ. ಇದೇ ನಿಮ್ಮ ಮೇಕಪ್ಗೆ ಇದೇ ಲೆನ್ಸ್ ಆಗಬೇಕು, ಇದೇ ಬಟ್ಟೆಗೆ ಇದೇ ಇದನ್ನ ಜ್ಯುವೆಲ್ರಿ ಆಗಬೇಕು, ಇದೇ ಹೇರ್ ಸ್ಟೈಲ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಕಲ್ತವ್ರು ಇವರು. ಅಲ್ಲಿ ಎಲ್ಲಿ ಕಲ್ತಾರೋ ಗೊತ್ತಿಲ್ಲ ನನಗೆ, ತುಂಬ ಚೆನ್ನಾಗಿ ಕಲ್ತಿದ್ದೀರಮ್ಮ ನೀವು. ಕಲ್ತಿರೋದು ಇರಲಿ, ಇವ್ರ ಕೈಯಲ್ಲಿ ಜಾದು ಇದೆ. ಏನೇ ಒಂದು ಮೇಕಪ್ ಮಾಡಿ ಅವರು ಎಷ್ಟು ಚೆನ್ನಾಗಿ ಕಾಣ್ತಾರೆ ಅಂದರೆ ಮಾಡೆಲ್ ಥರ ಮಾಡಿಬಿಡ್ತಾರೆ. ಅವರು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ತಾರೆ, ಬಾಲಿವುಡ್ಗೆ ಹೋಗ್ಬಿಡ್ತಾರೆ, ಅಷ್ಟು ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಇವರು ಎಲ್ಲಿ ಇರಬೇಕಿತ್ತು, ಎಲ್ಲೋ ಇರಬೇಕಿತ್ತು, ಅದು ಬಾಲಿವುಡ್ಗೆ ಇರಬೇಕಿತ್ತು. ಒಂದು ಹೀರೋಯಿನ್ಗೂ ಆ ಥರ ಮೇಕಪ್ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ. ಇವರಂತೂ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ, ಆಮೇಲೆ ಅಷ್ಟೇ ಬೇಗ ಮಾಡ್ತಾರೆ. ಅಂದರೆ ಕೂತಿ ಬೋರ್ ಆಗೋದು, ಅಯ್ಯೋ ಇಷ್ಟು ಇನ್ನೂ ಆಗಿಲ್ಲ ಅಂತ ಕೂತ್ಕೊಳ್ಳೋದೇನೂ ಇಲ್ಲ. ಬಟ್ ಬೇಗ ಜಾದು ಏನೇ ಅಂತ ಹೇಳ್ಬೋದು, ಬೇಗ ಮೇಕಪ್ ಮಾಡ್ತಾರೆ. ನಂಗೆ ತುಂಬ ಖುಷಿ ಆಯಿತು. ಎಷ್ಟು ಜನ ನಾನು ಮೇಕಪ್ ಮಾಡಿಸಿದ್ದೀನಿ, ನನಗೆ ಇವ್ರು ಮಾಡೋದು ಮೇಕಪ್ ತುಂಬ ಇಷ್ಟ. ಥ್ಯಾಂಕ್ ಯು. ಕಟ್ಟಪ್ಪ ಜೊತೆ ಹಿಂಗೆ ಮಾಡ್ತಿದ್ಯಾ, ಜನಗಳು ಎಷ್ಟೆಷ್ಟು ಹೇಳ್ತಾರೆ ಗೊತ್ತಾ ನಮ್ಮ ಯಜಮಾನ್ರಿಗೆ. ಅವ್ರು ಏನೂ ಹೇಳಲ್ಲ. ನನಗೆ ಬಂದು ಮೊನ್ನೆ ಹೇಳಿದ್ರು, ಬೇಜಾರಾಯಿತು. ಕಟ್ಟಪ್ಪ ಯಾರೋ, ಅದು ಗುಂಡ, ಅವನು ಬೋಡ ಯಾರು ಅಂತ ಕೇಳ್ತಾರಂತೆ ನಮ್ಮ ಯಜಮಾನ್ರಿಗೆ. ಕೇಳಿದ್ರು, ಸರ್ ಐ ಡೋಂಟ್ ಕೇರ್, ನೀವು ಏನಂತ ನನಗೆ ಗೊತ್ತು, ನನ್ನ ಹೆಂಡತಿ ಏನಂತ ನನಗೆ ಗೊತ್ತು, ನನ್ನ ಹೆಂಡತಿ ಬೆಂಕಿ ಇದ್ದಂಗೆ, ನನ್ನ ಹೆಂಡತಿ ಮೇಲೆ ನನಗೆ ಭರೋಸೆ ಇದೆ ಸರ್ ಅಂತ ಹೇಳಿದ್ರು. ನಂಗೆ ತುಂಬ ಖುಷಿ ಆಯ್ತು ಅವಾಗ ಮನಸ್ಸಲ್ಲಿ. ಯಾರು ಏನಾರು ಅನ್ನಲಿ, ನನ್ನ ಗಂಡ ನನ್ನ ಮೇಲೆ ನಂಬಿಕೆ ಇಟ್ಬಿಟ್ಟಿದ್ದು ಮಾಡಲ್ಲ, ಸಾಕಷ್ಟೇ, ಇನ್ಯಾವುದು ಪ್ರಪಂಚ ನನಗೆ ಬೇಡ ಅನ್ನಿಸ್ತು. ಖುಷಿ ಆಯ್ತು ನನಗೆ. ಅವರೇ ಇಂಪಾರ್ಟೆಂಟ್, ಯಾಕಂದರೆ ಅವ್ರ ತವನೇ ನಾನು ಜೀವನ ಮಾಡ್ತಿರೋದಲ್ಲ, ಅದಕ್ಕೋಸ್ಕರ. ನೋಡಿ, ಅಷ್ಟು ಲವ್ವಿಂಗ್ ಕೇರಿಂಗ್ ಹಸ್ಬೆಂಡ್. ಹೌದು, ನಾನು ಪುಣ್ಯ ಮಾಡಿದ್ದೀನಿ ನನ್ನ ಯಜಮಾನ್ರಿಗೆ ನಾನು ಸಿಗೋಕ್ಕೆ. ಅವರು ನನಗೆ ಸಿಗೋಕ್ಕೆ ನಾನು ತುಂಬ ಇದಾಗಿದೆ. ಬಟ್ ಅವ್ರು ತುಂಬ ಪ್ರೀತಿ ಕೊಡ್ತಾರೆ ನನಗೆ, ಅಷ್ಟೇ ಸಾಕು ನನಗೆ. ಇನ್ನೇನು ಬೇಡ ಜೀವನದಲ್ಲಿ. ಗಂಡನ ಪ್ರೀತಿ ಇದೆ, ಅದೇ ಸ್ವರ್ಗ ಸುಖ, ಇನ್ನೇನು ಬೇಡ ಹೆಂಡತಿಗೆ. ಬಡವನಾದರೇನು ಪ್ರಿಯೇ ಕೈ ತಿತ್ತು ತಿನಿಸುವೆ, ಬಡವನಾದರೇನು ಪ್ರಿಯೇ ಕೈ ತುತ್ತು ತಿನಿಸುವೆ, ಅಟ್ಟದರಸಿ ಅಂತ ಏನೋ ಒಂದು ಇದೆ. ಅದು ಕೇಳಿ ಖುಷಿ ಆಗುತ್ತೆ ನನಗೆ.
ನನಗೆ ಈ ಕನ್ನಡ ಸಾಂಗ್ ತುಂಬ ಖುಷಿ. ನಾನು ಅದನ್ನ ಕೇಳ್ತಾನೆ ಇರ್ತೀನಿ, ಅಷ್ಟು ಕೇಳ್ತೀನಿ ನಾನು. ನೀವ್ ಹೇಳಿ ಹೆಂಗ್ ಕಾಣ್ತಿದೆ ಅಂತ. ಅಯ್ಯೋ ಸೂಪರ್ ಆಗಿ ಕಾಣ್ತಿದ್ಯಪ್ಪ, ನಾನೇ ಅಂತ ಅನಿಸ್ತಾ ಇಲ್ಲ. ಯಾವುದೋ ಒಂದು ಊರ್ವಶಿ, ಮೇನಕೆ, ರಂಭಾ ಆ ಥರ ಕಾಣಿಸ್ತಿದೆ, ಬಟ್ ನಾನಲ್ಲ ಅದು. ಬಟ್ ಆ ಥರ ಮಾಡಿಬಿಟ್ಟವ್ರು ನನಗೆ. ಇದು ಟೈಟ್ ಇದೆಯಾ ಇಲ್ಲ ಸ್ವಲ್ಪ ಲೂಸ್ ಮಾಡಿ? ಇಲ್ಲ, ಕರೆಕ್ಟಾಗಿದೆ. ತುಂಬ ಚೆನ್ನಾಗಿ ಮಾಡೋರು ಮೇಕಪ್, ಇವರೇ ಮಾಡಿದ್ದು. ನಂಗೆ ತುಂಬ ಖುಷಿ ಆಯಿತು. ತುಂಬ ಥ್ಯಾಂಕ್ಸ್ ಅಮ್ಮ, ಮೇಕಪ್ ಮಾಡಿದ್ದಕ್ಕೆ ನನಗೆ ತುಂಬ 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 ಥ್ಯಾಂಕ್ಸ್. ನಾನು ತುಂಬ ಮುದ್ದ ಕಾಣ್ತಾ ಇದ್ದೀನಿ ಇವತ್ತು. ಫಂಕ್ಷನ್ ಎಲ್ಲ ನಾನೇ ಮಿಂಚಿಂಗ್ ತುಂಬ ಚೆನ್ನಾಗಿ ಕಾಣ್ತಿದ್ದೀನಿ. ಎಷ್ಟು ಜನ ಇವಾಗ ದೃಷ್ಟಿ ಹಾಕ್ತಾರೋ ನನಗೆ ಗೊತ್ತಿಲ್ಲ. ನನ್ನ ದೃಷ್ಟಿ ನಾನೇ ತಗೋಬಿಡ್ತೀನಿ. ನಾನು ತೆಗಿತೀನಿ. ಕುತ್ಕೊಂಡು ಆರಾಮಾಗಿ ಸ್ವಲ್ಪ ಒಂಚೂರು